ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲು ಹಾಕಿ ನಾವು ಮಾತಾಡಿದ್ವಿ. ನೀವು ಪಕ್ಷಕ್ಕೆ ಬರಲೇಬೇಕು, ಪಕ್ಷದ ಪರಿಸ್ಥಿತಿ ಭಾಳ ಕೆಟ್ಟಿದೆ, ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಆಗಿದ್ದರಿಂದ, ಡಿ ಕೆ ಶಿವಕುಮಾರ್ ಜೋಡ ಹೊಂದಾಣಿಕೆ, ಸಿದ್ದರಾಮಯ್ಯ ಜೋಡ ಹೊಂದಾಣಿಕೆ ಇರುವುದರಿಂದ ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ, ಅಂಥವ್ರನ್ನ ತೆಗೆದು ನಿಮ್ಮಂಥವ್ರ ನಾಯಕತ್ವ ತಗೋದು ಅವಶ್ಯಕತೆ ಅಂತ ಹೇಳಿದ್ರು. ನಾ ಅದನ್ನು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳತ್ತೇಳೇನು. ಅಮಿತ್ ಶಾ ಅವರಿಗೆ ನಾ ಏನು ಯಾರಿಗೂ ಭೇಟಿ ಆಗೋದಿಲ್ಲ, ಅವ್ರು ಭೇಟಿ ಆಗ್ತಾರೆ. ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಆಸ್ತಿ ಬೇಕಾದ್ರೆ ಭೇಟಿ ಆಗ್ತಾರೆ. ನಮ್ಮ ಅಮಿತ್ ಶಾ ಅವ್ರ ಮುಂದೆ ಹೇಳಬೇಕಂತೇಳಿ ಶೀಘ್ರದಲ್ಲೇ ಒಂದು BJP ತಂಡ ಅಮಿತ್ ಶಾ ಅವ್ರನ್ನ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಒಂದು ಬಿಟ್ಟರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಬೇಕಂತೇಳಿ ಅವ್ರು ಚರ್ಚೆ ಮಾಡ್ತಾಯಿದ್ದಾರೆ ಅನ್ನೋದು ಮೊನ್ನೆ ನನಗೆ ಹೇಳಿದ್ರು. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೊತೆ ಆದ್ಮೇಲೆ ನಮ್ಮ ಬಸವರಾಜ ಪಾಟೀಲ್ ಎತ್ನಾಳು ಯಾವಾಗಲೂ ಬಾಂಬ್ ಹಾಕೋದ್ರಲ್ಲಿ ಪ್ರವೀಣ್. ಈಗಂತೂ ಅವ್ರನ್ನ ಯಾರು ಕೇಳೋ ಅವಶ್ಯಕತೆ ಇಲ್ಲ, ಹೇಳೋ ಅವಶ್ಯಕತೆ ಇಲ್ಲ, ಯಾವ ಚೌಕಟ್ಟು ಇಲ್ಲ. ಅವರು ತಮಗೇನು ನಾಲಿಗೆ ಅನ್ನಿಸ್ತದನೋ, ತಮಗೆ ಯಾವ ಸತ್ಯ ಅನ್ನಿಸ್ತದನೋ ಹೊಡೆದು ಬಿಡ್ತಾರೆ. ಅದನ್ನು ನೀವು ನಂಬರಿ ಬಿಟ್ಟಂಥದ್ದು ಮೊದಲೇ ಬಾಂಬ ಅವ್ರನ್ನ ಭಾಳ ಒತ್ತಾಯ ಮಾಡಿದ್ರು, ಕರೆದ್ರು ಬಾಪ ಅಂತೇಳಿ BJPಗೆ. ಆದರೂ ನಾವು ಹೋಗಲಿಲ್ಲ. ಯಾಕಪ್ಪ ಅಂತಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ನಿಲ್ಲಿಸ್ಬೇಕು ಮತ್ತು ನಾನೇ ಮುಂದಿನ CM ಅಂತ ನೀವು ಪ್ರೊಜೆಕ್ಟ್ ಮಾಡಬೇಕು ಅಂತೇಳಿ ಇವೆರಡು ಮಾತನ್ನು ಹೇಳಿದೆ ಅವ್ರಿಗೆ ಅನ್ನುವಂಥ ಮಾತನ್ನು. ಒಂದು ಬಾಂಬ ಅಂದ್ರೆ CM ಮಾಡ್ತೀನಿ, ವಿಜಯನ್ ತೆಗಿತೀನಿ ಅಂದರೆ ಯಡಿಯೂರಪ್ಪನ ಕಿತ್ತು ಹಾಕ್ತೀವಿ, ನಿಮ್ಮ ತೊಗೋತೀವಿ ಅಂತಂದ್ರೆ ಮಾತ್ರ ಹೋಗ್ತೀವಿ ಅನ್ನೋಂಥ ಮೆಸೇಜ್ ಇವ್ರು ಕೊಟ್ಟರು ಅವ್ರಿಗೆ ಅಂತೇಳಿ ಒಂದು ಮಾತಾಡಿದಾರಂತ. ಇನ್ನೊಂದು ಅದೇ ಕಾಲಕ್ಕೆ ಈ DKC ಮತ್ತು DK ಶಿವಕುಮಾರ್ ಮತ್ತು ಈ ನಮ್ಮ ವಿಜೇಂದ್ರ BY ವಿಜೇಂದ್ರಕ್ಕೆ ಹೊಂದಾಣಿಕೆಯಾಗಿ ಈ ನಮ್ಮ DKC ಅವರಿಗೆ CM ಪದವಿ, ಇವರು DCM ಪದವಿ, ವಿಜೇಂದ್ರ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಸೇವೆ ಮಾಡೋಣ ಅಂತೇಳಿ ಕರ್ಕೊಂಡು ದಿಲ್ಲಿಗೆ ಹೋಗಿದ್ದರು. ಶಾರ ಜೊತೆ ಮಾತಾಡಿದರು. ಅಲ್ಲೇ ದಿಲ್ಲಿಯಲ್ಲೇ ಒಂದು ಸ್ಥಾನವನ್ನು ಹೇಳ್ತಾರೆ ಅವರು. ಆ ಒಂದು ಏರಿಯಾದಲ್ಲಿ ಹೋಗಿದ್ವಿ ನಾವು, ದೆಹಲಿಯಿಂದ 27 ಕಿಲೋಮೀಟ್ರ್ 26 ಕಿಲೋಮೀಟ್ರು. ಅಲ್ಲಿ ಹೋಗಿ ಒಂದು 5 ಸ್ಟಾರ್ ಹೋಟೆಲ್ದಲ್ಲಿ ಮಾತಾಡಿದರು. ಅದು ನಮಗೆ ಅಲ್ಲಿಗೆ MP ಗಳು ಹೇಳಿದರು. ಅದಕ್ಕೆ ಶಾರ್ ಅವರು ಒಪ್ಪಲಿಲ್ಲ, ಅದು ಬೇಡ ಅನ್ನುವಂಥ ಮಾತಾಡಿದ್ರು. ಹಾಗೆ ಉಳಿತದು ಅಂಥೇಳಿ 2 ಪಾಯಿಂಟ್ ಹೇಳಿದ್ದಾರೆ. ಇಂಥದ್ದು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿತ್ತು. ಆ ಪ್ರಶ್ನೆಯನ್ನು ನಮ್ಮ DKC ಅವ್ರಿಗೂ ಕೇಳಿದಾಗ DKC ಅವರು ಒಮ್ಮೆ ಸಿಟ್ಟಿಗೆ ಬಂದಿದ್ರು. ಯಾರು ಹೇಳಿದ್ರಿ, ಯಾಕೆ ಹೇಳ್ತಾರೆ, ಏನು ಎಂಥದ್ದು ಅಂತೇಳಿ ನಮ್ಮ ಹೆಸರು ಗೆಳಸಲಿಕ್ಕೆ ಮಾಡ್ತಾಯಿದ್ರು ಏನೋ ಮಾತಾಡಿದ್ರಂತ. ಆದರೆ ಇವತ್ತು ಅದನ್ನು ನಾನಾ ಹೇಳಿದ್ದು ಅನ್ನೋಂಗೆ ಇವ್ರು ಮಾತಾಡ್ತಿದ್ರು. ಅವ್ರಿಗೆ MP ಯಾರು ಹೇಳಿದರು, ಹೀಗಾಗಿ ಅಲ್ಲಿ ಮುರಿದು ಬಿತ್ತದ ಮಾತು ಅಂತೇಳಿ. ಇವೆರಡೂ ಮಾತುಗಳನ್ನು ಗಮನಿಸಿದಾಗ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ಯತ್ನಾಳರು ಇವೆರಡು ವಿಷಯನ ಹೇಳ್ತಾ ಇದ್ದಾರೆ. ಎರಡೂ ನಿಜಾನ ನಾವು ನಿಜ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ನು, ಜೊತೆಗೆ ಮಾಜಿ ಕೇಂದ್ರ ಮಿನಿಸ್ಟರು ಮತ್ತು ವಿರೋಧ ಪಕ್ಷದ ಇವತ್ತಿನ ನಾಯಕರು, ಅದರಲ್ಲೂ BJPಯಲ್ಲಿ ಒಂದು ದೊಡ್ಡ ವಿಂಗ್ ಇವರಿಗೆ ಬೆಂಬಲ ಸೂಚಿಸುವಂಥದ್ದು ಇವರು ಹೇಳೋದ್ರಲ್ಲಿ ಸತ್ಯ ಅದ ಅಂತೇಳಿ. ಈಗ ಮೊದಲನೇ ಪಾಯಿಂಟ್ ಹಿಡ್ಕೊಂಡಾಗ CM ಮಾಡಬೇಕು ನನ್ನನ್ನು ಅನ್ನುವಂಥದ್ದು ಮತ್ತು ವಿಜೇಂದ್ರನ ತೆಗಿಬೇಕು ಅನ್ನುವಂಥ ಮಾತನ್ನು ಮೋಸ್ಟ್ಲಿ ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿದ್ರೆ BJP ಒಪ್ಪಿರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಇಷ್ಟೊಳಗೆ ಅದು ಉತ್ತರ ಬರಬೇಕಾಗಿತ್ತು ಅವ್ರಿಗೆ. ಬಟ್ ಹಿಂದಿಲ್ಲ ಸಿಗ್ಬೋದು ಉತ್ತರನೋ, ಅದು ಇಲ್ಲಂತೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಇಳಿಸ್ಬೇಕು ಅನ್ನುವಂಥ ಒಂದು ಮೂಮೆಂಟ್ ಜೋರು ನಡೆದದ. ಇನ್ನು CM ಮಾಡಬೇಕು ಅನ್ನುವಂಥ ಮಾತು ಎಷ್ಟು ಮಟ್ಟಿಗೆ ಒಪ್ತಾರೋ BJPಗರು ಅನ್ನೋದು. ಯಾಕಂದರೆ CM ಆಕಾಂಕ್ಷಿಗಳು ಭಾಳ ಇರ್ತಾರೆ BJPಯಲ್ಲಿನೂ. ಇವತ್ತು ವಿರೋಧ ಪಕ್ಷದ ನಾಯಕ ಆಗಿರುವಂಥ R. ಅಶೋಕ್ ಆಗಿರ್ಬೋದು, ಇನ್ನುಳಿದ ಅನೇಕ ಅಲ್ಲಿ ಘಟಾನುಘಟಿಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ನಾನು ಒಂದಿನ ನೋಡಬೇಕು ಅನ್ನೋಂಥ ಆಶೆದವರಿದ್ದಾರೆ. ಅದ್ರ ಜೊತೆ ಸದಾನಂದ ಗೌಡರು, ಅದ್ರ ಜೊತೆ ಇನ್ನೂ ಅನೇಕರಿದ್ದಾರೆ. ಅಲ್ಲಿ ಏನಪ್ಪ ನಾವು ಆಗಬಾರ್ದು ಅಂತೇಳಿ. ಅದ್ರ ಜೊತೆಗೆ ಇನ್ನೂ ಯಡಿಯೂರಪ್ಪ ತಮ್ಮ ಮಗನ ಕಡೆಯಿಂದ ರಾಜೀನಾಮೆ ಕೊಡಿಸಿರೋ ಅಧ್ಯಕ್ಷ ಸ್ಥಾನದಿಂದ ನಾಳೆ ವಿಜೇಂದ್ರರು ಉಳಿಬೋದೇನೋ. ಯಾಕಂದರೆ ಅಷ್ಟು ತಿಳ್ಕೊಂಡಷ್ಟು ಈಜಿ ಇಲ್ಲ. ಈಗ ಹೆಂಗೆ ಇವ್ರು ಹೇಳ್ತಾರೆ ಯತ್ನಾಳ್ರವರು, ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸರಳ ಗಿರಿಕೆ ಅಲ್ಲ. ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡೋದಿಲ್ಲ ಅಂತ ಯಾವ ರೀತಿ ಹೇಳ್ತಾರೋ ಇವರು ಹಾಗೆ ಅದೇ ರೀತಿಯಾಗಿ ಅಲ್ಲೇನು BJPಯಲ್ಲೇ ಇವ್ರನ್ನ ಈ CM ಮಾಡ್ತಾರೋ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹೇಳಿ ಬೊಮ್ಮಾಯಿಯವರಾಗಿರ್ಬೋದು, ಜೊತೆಗೆ ನಮ್ಮ ಅವ್ರ ಜೊತೆಗೆ ಸದಾನಂದ ಗೌಡರು
ಇನ್ನೂ ಅನೇಕ ಅಲ್ಲಿ ಸೀನಿಯರ್ ಲೀಡರ್ ಅದ ನಾವು ಆಗ್ತೀವಪ್ಪ ಅನ್ನೋಂಥವ್ರು ಇದ್ದಾರೆ. ಹೀಗಾಗಿ ಇವ್ರನ್ನ ಸೇಮ್ ಮಾಡ್ತಾರಾ ಅಂತೇಳಿ ಮರಳಿ ಬರಲಿಕ್ಕೆ ತೋಳ್ಬೋದಿಲ್ಲ ಅಂತಲ್ಲ. ಯಾಕಂತಂದ್ರೆ ಆದರೆ ಮೊದಲು ಇಲ್ಲಿ ಕ್ಲಿಯರ್ ಆಗಬೇಕಲ್ಲ, ವಿಜಯೇಂದ್ರ ಅವರು ಹೋಗುವವರೆಗೆ ಇವ್ರು ಹೋಗೋಂಗಿಲ್ಲ. BJPಯಲ್ಲೇ ವಿಜಯೇಂದ್ರ ಅವ್ರು ಇಳಿಸ್ಬೇಕು ರಾಜ್ಯಾಧ್ಯಕ್ಷ ಸ್ಥಾನದ. ಬೇಕಾದ್ರೆ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಶಾಸಕರಾಗಿ ಇರಲಿ ಅವರು, ಆದರೆ ಮುಂದಿನ CM ಇವರಪ್ಪ ಪ್ರೊಜೆಕ್ಟ್ ಮಾಡುವಾಗಿಲ್ಲ. ಮಾಡೋದಿದ್ರೆ ನನ್ನ ಮಾಡೋದು ಅನ್ನುವಂಥ ಮಾತು ಹೇಳಿದ್ದಾರೆ. ಈ ಮಾತು ಎಷ್ಟರ ಮಟ್ಟಿಗೆ ಸಾಧ್ಯ ಆಗಬಹುದು, ಒಂದು ವೇಳೆ ಇದು ನಿಜಾನ ಅನ್ನೋದು ಅವ್ರಿಗೆ ಬಿಟ್ಟಂತ ನಾವು ನಂಬಬೇಕಷ್ಟು. ಅವ್ರು ಹೇಳ್ತಾರೆ, ನಾವು ನಂಬೋದು ಇರ್ಬೋದಪ್ಪ ಅದಂತೇಳಿ. ಹೀಗಾಗಿ ಒಂದು ರೀತಿಯಿಂದ ಯತ್ನಾಳ್ರಿ ಇವತ್ತು ಈಗ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ವಿಧಾನಸಭೆಯಲ್ಲಿ 10 ದಿನಗಳ ವಿಧಾನಸಭೆಯಲ್ಲಿ ಜೋರ್ದಾರಾಗಿ BJP ಪರ ಅಂತಿಲ್ಲ, ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಜಬರ್ದಸ್ತಾಗಿ ಮಾತಾಡ್ತಾ ಇದ್ದಾರೆ, ತಮ್ಮ ವಿಚಾರಗಳನ್ನ ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೇನು ಏನಿಲ್ಲ ಕಾನ್ಫಿಡೆನ್ಸ್ ಸಿಕ್ಕದನ, ಎಲ್ಲಪ್ಪ ನಿಮ್ಮನ್ನ ಮಾಡ್ತೀವಿ ಅನ್ನುವಂಥದ್ದು. ಅದಕ್ಕೆ ತಮ್ಮಂತ ಇನ್ನಷ್ಟು ಅಲ್ಲ, ಇಲ್ಲಾಂದ್ರೆ ತಮ್ಮಂತ ಇನ್ನಷ್ಟು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿರಿ, ನೀವೆಲ್ಲ ವಿರೋಧ ಪಕ್ಷದವ್ರು ಅಂತೀರಿ, ಎಲ್ಲದ ನಮ್ಮ ವಿಜಯೇಂದ್ರ ನಾನು ವಿರೋಧ ಮಾಡ್ತಾ ಇದ್ದೀನಿ, ನನ್ನ ಶಕ್ತಿ ನೋಡ್ರಿ ಅಂತ ತೋರಿಸುವಂಥ ಪ್ರಯತ್ನ ಆಗಿರ್ಬೋದು, ಇಲ್ಲಂತಲ್ಲ. ಯಾಕಂತಂದ್ರೆ ಎಷ್ಟೋ ಮಾಡಿದ್ರು ಯತ್ನಾಳರು ವಿಜಯೇಂದ್ರ ಅವ್ರಿಗಿಂತ ಸೀನಿಯರ್, ಜೊತೆಗೆ ಮಹತ್ವಾಕಾಂಕ್ಷಿ ಅನ್ನೋದೇನು ಸುಳ್ಳಲ್ಲ. ಹೀಗಾಗಿ ತಮ್ಮ ಅನುಭವ ನೆರಗಟ್ಟಿನಲ್ಲೇ, ತಮ್ಮ ರಾಜಕೀಯ ಪಟ್ಟಗಳ ನೆರಗಟ್ಟಿನಲ್ಲೇ, ಅದೇ ಕಾಲಕ್ಕೆ ವಿಜಯೇಂದ್ರಲ್ಲಿ ಏನು ವಿಕ್ರಯಿಸಿದವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ತಾನಪ್ಪ ಈ ವಿರೋಧ ಪಕ್ಷದ ನಾಯಕ ಅನ್ನುವಂಥ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನ ಈಗ ಮಾಡಿದ್ದು ನೋಡಿದರೆ, ಇಲ್ಲಿಯವರು ದಿನನಿತ್ಯ ಅವ್ರದ್ದು ಟಗ್ ಆಫ್ ವಾರ್ ಕಾಂಗ್ರೆಸ್ಸಿಗೆ ಜೊತೆಗಿರ್ತದೆ, BJPಗೆ ಜೊತೆಗಿರ್ತದೆ. ದಿನ ಒಂದಿಷ್ಟು ಏನೋ ಬರ್ತದೆ ಅಧಿವೇಶನದಲ್ಲೇ. ಇದರ ಅರ್ಥ ಏನಪ್ಪ ಅಂದ್ರೆ ನಾನೊಬ್ಬ ನಾಯಕ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ನಾಯಕರಿಗೆ ತಿಳಿಸ್ತಾ ಇದ್ದಾರೆ, ನನ್ನ ಜನನೂ ಇವತ್ತು ಮೆಸ್ತಾ ಇದ್ದಾರೆ, ನಾವು ಹಿಂದೂವಾದಿ ಹಿಂದೂ ಹುಲಿ ಅಂತಷ್ಟೇ ಅಲ್ಲ, ನನ್ನಲ್ಲೂ ಮೆರಿಟ್ ಅದ ಅವ್ರು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದಿಷ್ಟು ಹೌದಪ್ಪ. ಒಂದು ವೇಳೆ ನಾಳೆ ಅಂತ ಪ್ರಸಂಗ ಬಂತಂದ್ರೆ ಈ ನಮ್ಮ ಯತ್ನಾಳರನ್ನು BJPಗೆ ತೊಗೊಂಡು ಇವರ ಮುಂದಿನ CM ಅಂತ ಬಿಂಬಿಸಲಿ ಅನ್ನೋಂಥ ಪ್ರಯತ್ನವೂ ಅಲ್ಲಿರ್ಬೋದು, ಇಲ್ಲಂತಲ್ಲ. ಎಲ್ಲ ನೆರಗಟ್ಟಿನಲ್ಲೇ ಅವ್ರೇನೋ ಹೇಳಿದಾರಲ್ಲ ಅದು ಸತ್ಯಕ್ಕೆ ಸಮೀಪ ಅಂತ ಅನ್ನಿಸ್ತದೆ. ಇನ್ನು BJP ಏನು ನಿರ್ಧಾರ ತೋರ್ತದೆ ಅನ್ನೋದು ಮುಖ್ಯದಿಲ್ಲ. ಯಾಕಂದ್ರೆ ಈಗ ವಿಜೇಂದ್ರ ಅವ್ರನ್ನ ಬಿಟ್ಟರೆ ಯಡಿಯೂರಪ್ಪ ವಿರೋಧಿ ಆಗ್ತಾರೆ. ಯಡಿಯೂರಪ್ಪನ ವಿರೋಧ ಮಾಡಿಕೊಂಡ್ರೆ ಕರ್ನಾಟಕದಲ್ಲೇ ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯದನಾ ಅನ್ನೋಂಥ ಒಂದು ಪ್ರಶ್ನೆ ಅವ್ರ ಮುಂದದ. ಅದು ಉತ್ತರ ಸಿಕ್ಕಾಗ ಅವ್ರ ಮುಂದಿನ ಹೆಜ್ಜೆ ಇಡ್ಬೋದು. ಇನ್ನು ಕಾಂಗ್ರೆಸ್ನ ಬದಲಾಗಿ ಬಂದಾಗ ಸರಿಯಾಗಿ ಮಾತಾಡಿದ್ರೇನೋ ಅಂತ ಅನ್ನಿಸ್ತದೆ. ಯಾಕಂದ್ರೆ CM ಸಿದ್ದರಾಮಯ್ಯನವರು ಸುಲಭದ ಗಿರಕ್ಕೆಲ್ಲ ಅಧಿಕಾರ ಬಿಡೋದಿಲ್ಲ, CM ಪೋಸ್ಟ್ ಬಿಡೋದಿಲ್ಲ ಅನ್ನೋದು ಈಗಾಗಲೇ ಅವರ ಇತಿಹಾಸ ಗಮನಿಸಿದಾಗ ಸ್ಪಷ್ಟ ಆಗ್ತಾ ಹೋಗ್ತದೆ. ಯಾಕಂದರೆ JDS ಅಂತ ಪಕ್ಷನ ಬಿಟ್ಟು ಹೊರಗೆ ಬಂದರೆ ಯಾಕೆ ಹೇಳ್ರಿ, CM ಪೋಸ್ಟ್ ಸಲುವಾಗಿ. JH ಪಟೇಲ್ ಇದ್ದಾಗೂ ಅವ್ರಿಗೆ ಕಾಂಪಿಟೇಷನ್ ಮಾಡಿದಂಥವ್ರು, ಭಾಳ ವರ್ಷದಿಂದ ಕನಸು ಕಂಡವ್ರು, ಈಗೇನು ಸಿಕ್ಕದವ್ರಿಗೆ CM ಪೋಸ್ಟ. ನಂತರ ತಮ್ಮ ಮಗ ಇದ್ದರೆ, ದೊಡ್ಡ ಮಗ ಇದ್ದರೆ ಬರ್ತಿದ್ರು ಏನೋ, ಇವತ್ತಿಲ್ಲ. ಮತ್ತು ಸಣ್ಣ ಮಗನಿಗೆ ಆಸಕ್ತಿ ಇಲ್ಲ. ತಾನೇ ಈ ಒಂದು 28ರವರೆಗೆ ಯಾಕೆ CM ಆಗಿ ಉಳಿಬಾರ್ದು, ನಾ ಯಾಕೆ ಬಿಡಬೇಕು ಅನ್ನೋಂಥ ಮನಸ್ಥಿತಿ ಅವ್ರಿಗೆ ಇರೋದ್ರಿಂದಾಗೆ ಬೇರೆ ಒಂದಿಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ಗ್ಯಾರಂಟಿ ಇರ್ಬೋದು, ಮತ್ತು ಇನ್ನೊಂದು ಇರ್ಬೋದು, ಭೂ ಸುಧಾರಣೆ ಆ್ಯಕ್ಟ್ಗಳಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಏನಪ್ಪ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರಲ್ರಿ ಅತ್ಯಂತ ಹೇಯವಾಗಿ, ಪ್ರಚೋದನಾತ್ಮಕವಾಗಿ ಅಂಥ ಮಾತುಗಳ ಮೇಲೆ ಕಂಟ್ರೋಲ್ ಮಾಡೋದಕ್ಕಾಗಿ ಬಹಿಷ್ಕಾರ ಅಂತ ಕಾನೂನು ತರುವಂಥದ್ದು, ಬಹಿಷ್ಕಾರಕ್ಕೆ ಬಹಿಷ್ಕಾರ ಹಾಕುವಂಥದ್ದು, ಸಾಮಾಜಿಕವಾಗಿ ಕೆಳ ವರ್ಗದ ಅಥವಾ ಕೆಳ ಜಾತಿ ಜನರಿಗೆ ಬಹಿಷ್ಕಾರ ಹಾಕುವಂಥಕ್ಕೆ ಅಂಥ ಕಾನೂನು ತರ್ತಾ ಇರೋದು, ಅವಾಜ್ ಶಬ್ದಗಳಿಂದ ನಿಂದಿಸುವಂಥದ್ದು, ಇವೆಲ್ಲವೂ ಇವತ್ತು ಕಂಟ್ರೋಲ್ ಮಾಡುತ್ತೆ. ಒಂದಿಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ಕಿತ್ತಾಕೋದು ಕಾಂಗ್ರೆಸ್ ಹೈಕಮಾಂಡ್ ಕಷ್ಟದ ಕೆಲಸ. ಆದರೂ DK ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ಮ ಲಿಮಿಟದಲ್ಲೇ. ಇಂಥ ಒಂದು ಪ್ರಸಂಗದಲ್ಲೇ ಹೋಗಿ ಎಲ್ಲ BJP ಜೊತೆ ಮಾತಾಡಿ ಬಂದಿದ್ದಾರೆ ಅಂತ. ಇದರ ಅರ್ಥ ಏನಪ್ಪ ಅಂದರೆ DKC ಅವ್ರಿಗೆ ಆಗುವುದಿಲ್ಲ, ನಾನು ಇವ್ರು ಸಾಕ್ಷ್ಯದೀನಿ, MP ಗಳು ಹೇಳಿದ್ದಾರೆ ಅಂಥೇಳಿ ಇನ್ನಷ್ಟು ಹೈಕಮಾಂಡ್ದಲ್ಲೇ DKCಯ ಪರವಾಗಿದ್ದಂಥ ಭಾವನೆಗಳನ್ನು ವೀಕ್ ಮಾಡೋದು ಇರ್ಬೋದಲ್ಲ. ಇದು ರಾಜಕೀಯ ತಜ್ಞನೂ ಇರ್ಬೋದು, ಬೇಡ ಹೋಗಿ ಯಾವುದೋ ಕಾರಣಕ್ಕೆ ಹೋಗಿರ್ಬೋದು. ಅದು ಆ ಸಂದರ್ಭ ಭೇಟಿಯಾಗಿರ್ಬೋದು ವಿಜೇಂದ್ರ ಅವರು. ಅದನ್ನು ಒಂದು ಇಟ್ಟುಕೊಂಡು ಇವತ್ತು ಒಂದು ರಾಜಕೀಯ ಲಾಭ ತೊಗೊಳ್ಳುವಂಥ ಪ್ರಯತ್ನವೂ ಇವ್ರು ಮಾಡ್ತಾ ಇರ್ಬೋದು. ಏನೂ ಇರಲಿ, ಆ ನೋಯ್ಡಾದ ಒಂದು ಹೋಟೆಲ್ನಲ್ಲಿ ಭೇಟಿಯಾಗಿದ್ದು ಇವರು ವಿಜೇಂದ್ರ ಮತ್ತು ಏನು DKC ಅವರು ಇದನ್ನು ಅವ್ರು ಕ್ಲಿಯರ್ ಮಾಡಬೇಕು. ಹೌದಪ್ಪ ನಾವು ಭೇಟಿಯಾಗಿದ್ದು ಅಂತ ಹೇಳಬೇಕು. ಮೌನ ಆದ್ರೆ ಹೌದಪ್ಪ ಅಂತ ಅನ್ನೋದಾಗತ್ತೆ. ಇಲ್ಲಾಂದ್ರೆ ಉತ್ತರ ಕೊಡಬೇಕಾಗಿದ್ದು DKC ಅವ್ರ ಜವಾಬ್ದಾರಿ. ಇಲ್ಲಾಂದ್ರೆ ಹೈಕಮಾಂಡದಲ್ಲೇ DKC ಅಂದರೆ ಕಾಂಗ್ರೆಸ್ ಹೈಕಮಾಂಡದಲ್ಲೇ DKC ಅವ್ರು ಇನ್ನಷ್ಟು ವೀಕ್ ಆಗ್ತಾರೆ. ಸಹಜವಾಗಿ ಸಿದ್ದರಾಮಯ್ಯ ಬಲಿಷ್ಠರಾಗಿ CM ಸ್ಥಾನ ಅಂತ ಬಿಟ್ಟುಕೊಳ್ಳೋ ಸಾಧ್ಯ ಇಲ್ಲ. ಮುಂದೆ 5 ವರ್ಷ ಅಂದರೆ 2028ಕ್ಕೆ ನೀ ಹಿಂದಪ್ಪ ಪಾರ್ಟಿಗೆ ಮೋಸ ಮಾಡೋಕೆ ಹಚ್ಚಿದ್ರಿ, ಮತ್ತು ನಿಮಗಾಗ ನಾವು CM ಮಾಡ್ಬೇಕಂತ ಅಲ್ಲಿ ಹೈಕಮಾಂಡ್ದಾಗ ಆಗ್ಬೋದು,
ಏನು ಹೇಳಿಕ್ಕೆ ಸಾಧ್ಯ ಇಲ್ಲ. ಅಬ್ಸಲ್ಯೂಟ್ ಮೆಜಾರಿಟಿ ಆಗ್ತಂದ್ರೆ ಡಿ ಕೆ ಶಿ ಅವ್ರ ಬದಲಾಗಿ ಮತ್ತಾರು ಸಿ ಎಮ್ ಆಗ್ಬೋದು. ಇವೆಲ್ಲ ತಂತ್ರಗಾರಿಕೆ ರಾಜಕೀಯದಲ್ಲಿ ನಡೆಯೋದ್ರಿಂದಾಗೆ ಯತ್ನಾಳ್ ಸಹ ಹಿಂದಿನ ಬುದ್ಧಿವಂತರಾಗಿ ಮತ್ತು ಜಾನ್ಮಿಂದ ಈ ಒಂದು ಗಾಳನ್ನು ಹಾಕಿದ್ದಾರೆ. ಈ ಗಾಳಕ್ಕೆ ಉತ್ತರ ಏನು ಬರ್ತದೆ ಡಿ ಕೆ ಶಿ ಅವ್ರ ಕಡೆಯಿಂದ ಆಗಿರ್ಬೋದು, ನಮ್ಮ ವಿಜಯೇಂದ್ರಿಂದ ಆಗಿರ್ಬೋದು. ಇಬ್ಬರು ಮೌನ ಆದ್ರೆ ಮೌನಂ ಸಮ್ಮತಿ ಲಕ್ಷಣಂ, ಭೇಟಿಯಾಗಿದ್ದರು ಪ್ರಯತ್ನ ಮಾಡಿದ್ರು ಸಿದ್ಧ ಆಗ್ತದೆ. ಇಲ್ಲ ವಿರೋಧ ಮಾಡಬೇಕಾಗ್ತದೆ ಡಿ ಕೆ ಶಿ ಅವರಾದ್ರೂ ಮಿನಿಮಮ್. ಯಾಕಂದ್ರೆ ಈ ಹೈಕಮಾಂಡ್ ಒಳ್ಳೆಯ ಅಭಿಪ್ರಾಯ ಡಿ ಕೆ ಶಿ ಅವ್ರ ಬದಲಾಗಿ ಅದು ಉಳಿಸಬೇಕಾಗಿತ್ತಂದ್ರೆ ಇದು ಖಂಡಿತ ಇಲ್ಲ ಭೇಟಿ ಆಗಿಲ್ಲ ಅನ್ನೋದು ಹೇಳಬೇಕು. ಇಲ್ಲ ಮೌನಾಗೆ ಶರಣಾಗತಿ ಆಯ್ತಪ್ಪ ಅಂದ್ರೆ ಸಿದ್ದರಾಮಯ್ಯರಂತೆ 2028ರವರೆಗೆ ಗ್ಯಾರಂಟಿ. ಈ ಕಲೆಗೆ ಒಂದೇ ಕಲೆಗೆ 2 ಹಕ್ಕಿ ಹೊಡೆದು ಬಿಟ್ಟಿದ್ದಾರೆ ಯತ್ನಾಳರು. ಇನ್ನೊಂದು ಕಡೆ ತಾವು ಬಿ ಜೆ ಪಿಯ ಒಬ್ಬ ನಿಜವಾದ ವಾರಸುದಾರ ಹಿಂದುತ್ವವಾದಿ ತೋರಿಸೋ ಜೊತೆಗೆ ಇವತ್ತು ಸದನದಲ್ಲಿ ಅವರು ವಿರೋಧ ಪಕ್ಷದ ಕೆಲಸವನ್ನು ಜಬರ್ದಸ್ತಾಗಿ ಮಾಡ್ತಾ ಇದ್ದಾರೆ. ಮತ್ತು ಮೇಲಾ ಅಶೋಕರ ಮೂಲಕ ಹೇಳಿ ಕಳಿಸಿದ್ದಾರೆ, ನಾನು ನೆಕ್ಸ್ಟ್ ಟೈಮ್ ನನ್ನ ಘೋಷಣೆ ಮಾಡಿದ್ರೆ ಬರ್ತಾನೆ ಅಂತ ಮಾತನ್ನು ಇದರ ಅಬ್ಸರ್ವೇಷನ್ ಮಾಡ್ತಾ ಇರ್ತದೆ ಹೈಕಮಾಂಡ, ಬಿ ಜೆ ಪಿ ಹೈಕಮಾಂಡ. ಹೀಗಾಗಿ ಅವ್ರ ಕರೆ ಆಗೋದು ಇತ್ತು ಸಿದ್ದರಾಮಯ್ಯ ಮುಂದುವರಿಸುವಂಥ ಪ್ರಯತ್ನ. ಯಾಕಂತಂದ್ರೆ ಸಿದ್ದರಾಮಯ್ಯ ಜಾರಕಿಹೊಳಿ ಕುಟುಂಬಕ್ಕೆ ಅತ್ಯಂತ ಬೇಕಾದವರು, ಸತೀಶ್ ಅವ್ರಿಗೆ ಬೇಕಾದವರು, ಹೀಗಾಗಿ ರಮೇಶ್ ಅವರಿಗೆ ಅವರು ಆತ್ಮೀಯರು. ಅದಕ್ಕೆ ಈ ಸಿದ್ದರಾಮಯ್ಯ ಮುಂದುವರಿಸ್ಕೊಂಡ್ಬಿಟ್ರೆ ನಾಳೆ ಒಂದು ವೇಳೆ ಕಾಂಗ್ರೆಸ್ 20 ಗೆದ್ರೆ ಸತೀಶ್ ಒಬ್ಬ ಪ್ರಬಲ ನಾಯಕ ಆಗಲಿ ಅನ್ನೋ ದೃಷ್ಟಿಕೋನ ಇರ್ಬೋದು. ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ಯತ್ನಾಳ್ ಹಾಕಿದ ಬಾಂಬ ಎತ್ತೆತ್ತ ಯಾರ್ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಸಿಡಿತೀನೋ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S60 ನ್ಯೂಸ್ ಸತೀಶ್ ಥರ ಇದು ಸತ್ಯದ ಕೈಗೊಂಡು ವಂದನೆಗಳು.